ಸುಮಾರು 15 ಕೋಟಿ ವೆಚ್ಚದಲ್ಲಿ ಮಾಡಬೇಕಂತ ಒಂದು ಯೋಜನೆ, 14 ಕೋಟಿ. ಅದು ಸೆಕೆಂಡ್ ಸ್ಟೇಜಲ್ಲಿ ಮತ್ತು ಸ್ವಲ್ಪ ಇನ್ನೂ ಕೆಲವು ಪ್ರೋಗ್ರಾಮ್ ಮಾಡಬೇಕು ಅಂತ. ಇದು ಸಂಪೂರ್ಣವಾಗಿ ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಂ ಆಗಬೇಕು. ಮಕ್ಕಳ ಒಂದು ಅವರ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ಇವತ್ತು ನಮ್ಮ VC ಫಾರಮ್ನ ಈ ಒಂದು ಭಾಗದಲ್ಲಿ ಈಗಾಗಲೇ ಕೆಲಸಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ 14ನೇ ತಾರೀಕು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ. ಸರಿ ಸರಿ, ಅಲ್ಲಿ ಬೈಟ್ ತಗೊಂಡು ಈ ಕಡೆ ಸೈಡ್ ಒಂಚೂರು ಅಶೋಕಣ್ಣ ಮುಂದೆ ಬನ್ನಿ. ಲಾಂಗ್ ಹೋದ್ರೆ ಗದ್ದೆ ಎಲ್ಲ ಒಳ್ಳೆ ಎಲ್ಲ ಕಾಣುತ್ತೆ. ಅಣ್ಣ ಒಂಚೂರು ಸೈಡ್ ಜಾಗ ನೋಡ್ಕೊಂಡು ಹೋಗ್ಲಿ. ಇಲ್ಲೇ ಇರಿ. ಪ್ರಾರಂಭಿಕವಾಗಿ 1.5 ಎಕರೆ ಜಾಗದಲ್ಲಿ ಪ್ರಾರಂಭ ಆಗ್ತಿದೆ ಕೆಲಸ. ನಂತರ ಮತ್ತಿನ್ನೇನು ಅವಶ್ಯಕತೆ ಇದೆ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತು ಬೇರೆ ಭಾಗದ ಯುವಕರಿಗೂ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಂ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರದ ಮಂತ್ರಿಗಳು ಸಹ ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಸಹ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ರಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಬಹುಶಃ ಅವರನ್ನು ಸಹ 14ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೇವೆ. ಅವರು ಸಹ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಯ ಒಂದು ಕ್ರೀಡೆಯ ವಿಷಯದಲ್ಲಿ ಮಕ್ಕಳ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಹೆಚ್ಚುವರಿಯಾಗಿ ಕೆಲವು ಕಾರ್ಯಕ್ರಮ ತರಬೇಕು ಅಂತ ಇದ್ದೀವಿ. ಹೋಗಿ ಸರ್. ಅಣ್ಣ ಇಲ್ಲೇ ಕ್ಯಾಮರಾ ಮುಂದೆ ರೋಹಿತ ಅಣ್ಣ ನಿಂತ್ಕೊತೀನಿ ಎತ್ತಾದ್ರು. ಹಿಂಗಪ್ಪ ನೀನು ಹಿಂದಕ್ಕೂ ಬಿಡೋಣ. ನಂದು ರೆಡಿ ಇದ್ದೀನಿ. ಕೊಟ್ಟಂತ ಅಣ್ಣ ನಿಂತ್ಕೊತೀರಿ ಅಂದ್ರೆ ಇಲ್ಲ. ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಸುಮಾರು 14 ಕೋಟಿ ವೆಚ್ಚದಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ 1.5 ಎಕರೆ ಜಾಗದಲ್ಲಿ ಯೋಜನೆ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಎಲ್ಲ ರೀತಿ ಮಂಜೂರಾತಿಯಾಗಿದೆ. ಕೇಂದ್ರ ಸರ್ಕಾರವು 14 ಕೋಟಿ ಹಣ ಈ ಒಂದು ಖೇಲೋ ಇಂಡಿಯಾಗೆ ಬಿಡುಗಡೆ ಮಾಡಿದ್ದಾರೆ. 14ನೇ ತಾರೀಕಿನಿಂದ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜಾಗವನ್ನು ಗುರುತಿಸಿ ಅತ್ಯಂತ ಸುಸಜ್ಜಿತವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡೆಯಲ್ಲಿ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸ್ಟೆಲ್ಗಳಿರ್ಬೋದು, ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ತರಬೇತಿ ಕೊಡ್ತಕ್ಕಂಥದ್ದು, ಈ ಹಲವಾರು ರೀತಿಯಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಲ್ಯಾಂಡ್ ಯಾವುದು, ಜೊತೆಗೆ ಎಷ್ಟು ಎಕರೆ? ಇದೇ ಲ್ಯಾಂಡ್ ಈಗ ನಿಂತಿದ್ದೇವಲ್ಲ, ಇದೇ ಲ್ಯಾಂಡ್ನ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲ ಇದು ನಮ್ಮ VC ಫಾರಮ್ನಿಂದ
ಇವತ್ತು ಅಲಾಟ್ ಆಗಿದೆ. ಇದು ಈ ಕೆಲ ಯೋಜನೆಗೆ VC ಫಾರಮಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ 1.5 ಎಕರೆ ಸ್ಥಳ ಕೊಟ್ಟಿದ್ದಾರೆ. 1.5 ಎಕರೆ ಇನ್ನು ಹೆಚ್ಚುವರಿಯಾಗೂ ಮಾಡ್ತಕ್ಕಂಥದ್ದಕ್ಕೂ ಬಹುಶಃ ಸಹಕಾರ ಕೊಡ್ತಾರೆ ಅನ್ನೋದು ನನ್ನ ನಾನು ಹಲವಾರು ಬಾರಿ ಕೇಳಿ ಅಲ್ಲಿ ಯಾವುದೋ ಜಾಗ ಇಲ್ಲ ಅಂತ ಹೇಳೋದ ಮೇಲೆ ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ, ಬೇರೆ ಎಲ್ಲೂ ಹೋಗಲ್ವಲ್ಲ, ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ. ನನಗೆ ಒಟ್ಟಾರೆ ಒಂದು 5 ಎಕರೆ ಪ್ರದೇಶ ಬೇಕು. ಇದು ಮುಂದಿನ ದಿನಗಳಲ್ಲಿ 5 ಎಕರೆಗೆ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೂ ನಮ್ಮ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥದ್ದೇನಿದೆ ಆ ದೃಷ್ಟಿಯಿಂದ ಇವತ್ತಿನ ಗುರುತಿಸಿದೆ. ಮಂಡ್ಯದಲ್ಲಿ ಎಲ್ಲೂ 5 ಎಕರೆ ಸಿಗ್ತಕ್ಕಂಥ ಜಾಗ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೆ ಅವಕಾಶಗಳಿದೆ, ಏನು ತೊಂದರೆ ಇಲ್ಲ. ಈಗಾಗಲೇ ಆ ಕಡೆ ಸ್ಟೇಡಿಯಂ ಇದೆ, ಇಲ್ಲಿಂದ ಆ ಕಡೆ ಇರತಕ್ಕಂಥ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಇದು ಸೂಕ್ತವಾದ ಜಾಗ ಅಂತ ನಿರ್ಧಾರ ಮಾಡಿದ್ವಿ. ಇಲ್ಲೇನು ಬೇರೆ ರಾಜಕೀಯ ಏನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.